हरिः ओम्। किरीटिनं गदिनं चक्रिणं च तेजोराशिं सर्वतो दीप्तिमन्तं पश्यामि त्वां दुर्निरीक्ष्यं समन्तात् दीप्तानलार्कच्युतिमप्रमेयम्। किरीटिनं गदिनं चक्रिणं च तेजोराशिं सर्वतः दीप्तिमन्तं पश्यामि त्वां दुर्निरीक्ष्यं समन्तात् दीप्त अनल अर्कद्युतिम् अप्रमेयम्। दीप्त अनल अर्कद्युतिम् ಅಪ್ರಮೇಯಂ. ಅರ್ಜುನ ಭಗವಂತನನ್ನು ನೋಡ್ತಾ ಇದ್ದಾನೆ. ನೋಡೋದು ಅಂದ್ರೆ ಕೃಷ್ಣನನ್ನಾಗಿ ನೋಡ್ತಾ ಇರೋದಿಲ್ಲ, ಕೃಷ್ಣನಲ್ಲಿ ಸಮಸ್ತವನ್ನು ನೋಡ್ತಾ ಇದ್ದಾನೆ. ವಿಶ್ವರೂಪ ದರ್ಶನವನ್ನ ಮಾಡ್ತಾ ಇದ್ದಾನೆ. ಹೇಗೆ ದೇವರು ಕಾಣ್ತಾ ಇದ್ದಾನೆ? ಕಿರೀಟಿನಂ, ಒಳ್ಳೆ ಸುಂದರವಾದ ಕಿರೀಟಧಾರಿಯಾಗಿ ಭಗವಂತ ಕಾಣಿಸ್ತಾ ಇದ್ದಾನೆ. ಗದಿನಂ, ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಗದೆಯನ್ನು ಹಿಡಿದುಕೊಂಡಂತ ಭಗವಂತನ ಆಕೃತಿ ಅರ್ಜುನನ ಕಣ್ಣಿಗೆ ಕಾಣ್ತಾ ಇದೆ. ಚಕ್ರಿಣಂ, ಸುದರ್ಶನ ಚಕ್ರವನ್ನ ಹಿಡಿದುಕೊಂಡದ್ದಾಗಿ ಭಗವಂತ ಕಾಣಿಸ್ಕೊಳ್ತಾ ಇದ್ದಾನೆ. ಗದಿನಂ ಚಕ್ರಿಣಂತ, ಒಂದು ಕೈಯಲ್ಲಿ ಗದೆ ಇದೆ, ಮತ್ತೊಂದು ಕೈಯಲ್ಲಿ ಚಕ್ರ ಇದೆ. ಹೀಗೆ ಗದೆಯನ್ನ ಚಕ್ರವನ್ನ ಹಿಡಿದುಕೊಂಡದ್ದಾಗಿ ಭಗವಂತ ಕಾಣಿಸಿಕೊಳ್ತಾ ಇದ್ದಾನೆ. ಗದಿನಂ ಚಕ್ರಿಣಂಚ. ತೇಜೋರಾಶಿ, ಭಗವಂತ ಅಂದ್ರೆ ದೊಡ್ಡ ಒಂದು ತೇಜಸ್ಸಿನ ಪುಂಜ. ಏನೇನು ಬೆಳಕಿನ ವಸ್ತುಗಳು ಅಂತಿದ್ದಾವ, ನಕ್ಷತ್ರ, ಚಂದ್ರ, ಬೆಂಕಿ, ಸೂರ್ಯ, ಇದೆಲ್ಲ ಒಂದು ತೇಜಸ್ಸು. ಆ ತೇಜಸ್ಸಿನ ಒಂದು ರಾಶಿಯೇ ಭಗವಂತ ಅನ್ನೋ ರೀತಿಯಲ್ಲಿ ಅಂತಹ ಒಂದು ದಿವ್ಯವಾದ ದೇದೀಪ್ಯಮಾನವಾಗಿರತಕ್ಕಂಥ ತೇಜಸ್ಸು ಅದು ಭಗವಂತನಲ್ಲಿ ಕಾಣ್ತಾ ಇದೆ. ತೇಜೋರಾಶಿ ಸರ್ವತಃ ದೀಪ್ತಿವಂತಂ, ಎಲ್ಲಾ ಕಡೆ ಹೊಡಿತಾ ಇದ್ದಾನೆ ಭಗವಂತ. ಸರ್ವತಃ ದೀಪ್ತಿವಂತಂ, ಎಲ್ಲಿ ನೋಡಿದ್ರು ಭಗವಂತನಲ್ಲಿ ಆ ಕಾಂತಿ ಎಂಬುದು ಕಾಣ್ತಾ ಇದೆ. ಮತ್ತು ಎಲ್ಲವನ್ನು ಬೆಳಗಿಸ್ತಾ ಇದ್ದಾನೆ. ತಾನು ಕಾಂತಿಯುಕ್ತವಾಗಿ ಕಾಣ್ತಾ ಇರೋದು ಮಾತ್ರ ಅಲ್ಲ, ಎಲ್ಲವನ್ನು ಬೆಳಗಿಸ್ತಾ ಇದ್ದಾನೆ ಭಗವಂತ. ಸರ್ವತಃ ದೀಪ್ತಿಮಂತಂ, ಎಲ್ಲರನ್ನು ಹೊಳೆಯುವಂತೆ ಮಾಡ್ತಾ ಇದ್ದಾನೆ ಭಗವಂತ. ತಾನು ಪ್ರಕಾಶವಾಗಿ ಇರೋದು ಮಾತ್ರವಲ್ಲದೇನೆ ಎಲ್ಲರೂ ಪ್ರಕಾಶವಾಗುವಂತೆ ದೇವರು ಮಾಡ್ತಾ ಇದ್ದಾನೆ. ಸರ್ವತೋ ದೀಪ್ತಿಮಂತಂ, ಸರ್ವತಃ ಅಂದ್ರೆ ಎಲ್ಲಾ ಕಡೆಯಿಂದಲೂ ಅಂತ ಅರ್ಥ. ಎಲ್ಲಾ ಕಡೆಯಿಂದಲೂ ಹೊಳೆಯುತ್ತಿರುವ ಅಂತ ಅರ್ಥ. ಸರ್ವತಃ ದೀಪ್ತಿಮಂತಂ. ದುರ್ನಿರೀಕ್ಷ್ಯಂ, ಆ ದೇವರ ಅದ್ಭುತವಾದ ಆಕಾರ, ಆ ಒಂದು ತೇಜಸ್ಸು ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದುರ್ನಿರೀಕ್ಷಂ, ದುರ್ನಿರೀಕ್ಷಂ ಅಂದ್ರೆ ನೋಡಲು ಅಸಾಧ್ಯ ಅಂತ ಅರ್ಥ. ಸಾಮಾನ್ಯವಾದ ಕಣ್ಣಿನಿಂದಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನೇ ಆರಂಭದಲ್ಲಿ ಹೇಳಿದ್ದಾನಲ್ಲ, ದಿವ್ಯಂ ದದಾಮಿ ತೇ ಚಕ್ಷು, ನಿನಗೆ ನಾನು ದಿವ್ಯವಾದ ಕಣ್ಣನ್ನು ನೋಡ್ತೇನೆ ಅಂತ. ದಿವ್ಯವಾದ ಕಣ್ಣನ್ನ ನಾನು ನಿನಗೆ ಕೊಡ್ತೇನೆ ಅಂತ ಭಗವಂತನೇ ಕೊಟ್ಟಿದ್ದಾನೆ. ಹಾಗಾಗಿ ಸಾಮಾನ್ಯವಾದ ಕಣ್ಣಿನಿಂದಾಗಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದುರ್ನಿರೀಕ್ಷಂ ಸಮಂತಾತ್, ಎಲ್ಲ ಕಡೆಯಿಂದಲೂ ಕೂಡ ದೇವರ ತಲೆ, ಕಾಲು, ಅವಯವ, ಮುಂದೆ ಹಿಂದೆ ಎಲ್ಲಿ ನೋಡಿದ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತಹ ಒಂದು ಪ್ರಕಾಶ. ದೀಪ್ತ ಅನಲ ಅರ್ಕದ್ಯುತಿಂ, ಅನಲ ಅಂದ್ರೆ ಬೆಂಕಿ, ಹೊಳೆಯುವ ಬೆಂಕಿ, ಧಗ ಧಗ ದಹಿಸುವ ಬೆಂಕಿ. ದೀಪ್ತವಾದ ಅನಲ, ದೀಪ್ತವಾದ ಅರ್ಕ, ಅದರಂತೆ ದ್ಯುತಿ. ದೀಪ್ತ ಅಂದ್ರೆ ಬೆಳಗುತ್ತಿರುವಂತಹ, ದಹಿಸುತ್ತಿರುವಂತಹ ಬೆಂಕಿ. ದೀಪ್ತ ಅಂತ ಹೇಳಿದ್ರೆ ಹೊಳೆಯುತ್ತಿರುವಂತಹ ಅರ್ಕ, ಅರ್ಕ ಅಂದ್ರೆ ಸೂರ್ಯ. ಹೀಗೆ ಹೊಳೆಯುವ ಸೂರ್ಯ, ಹೊಳೆಯುವ ಚಂದ್ರ, ಪ್ರಕಾಶಮಾನವಾಗಿರತಕ್ಕಂತಹ ಅಗ್ನಿಯಂತೆ ಪ್ರಕಾಶಮಾನವಾಗಿರತಕ್ಕಂತಹ ಸೂರ್ಯನಂತೆ ಭಗವಂತನ ದ್ಯುತಿ ಇದೆ. ಮತ್ತು ಅಪ್ರಮೇಯ, ಮೇಯ ಅಂದ್ರೆ ನಾವು ಭಗವಂತನನ್ನ ಲೆಕ್ಕ ಹಾಕ್ಬಹುದು. ದೇವರು ಇಷ್ಟಿದ್ದಾನೆ, 6 ಅಡಿ ಇದ್ದಾನೆ, 8 ಅಡಿ ಇದ್ದಾನೆ ಅಂತ, ಅಥವಾ ಇಷ್ಟು ಅಗಲ ಇದ್ದಾನೆ, ಇಷ್ಟು ತೂಕ ಇದ್ದಾನೆ. ಇದು ಅಪ್ರಮೇಯ, ನಾವು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅಪ್ರಮೇಯ, ನಮ್ಮ ಲೆಕ್ಕಕ್ಕೆ ಸಿಗೋದಿಲ್ಲ ಅಂತ ಅರ್ಥ. ದೇವರು ಎಷ್ಟಿದ್ದಾನೆ, ಈ ಜಾಗದಲ್ಲಿ ಮಾತ್ರ ಇದ್ದಾನೋ, ಎಲ್ಲಿದ್ದಾನೆ, ಅದು ಯಾವುದೂ ಲೆಕ್ಕಕ್ಕೆ ಸಿಗೋದಿಲ್ಲ. ಅಂತಹ ಒಂದು ಪರಮಾದ್ಭುತವಾದ ಆಕಾರವನ್ನ ಅರ್ಜುನ ನೋಡ್ತಾ ಇದ್ದಾನೆ. ಇದನ್ನ ನಾವು ಅಲ್ಲಿ ಕುರುಕ್ಷೇತ್ರದಲ್ಲಿ ವಿಶ್ವರೂಪ ದರ್ಶನ ಅಂತ ಮಾಡಿಸ್ತಾರೆ. ಸಾಯಂಕಾಲ ಲೇಸರ್ ಶೋ ಮಾಡಿ ತೋರಿಸ್ತಾರೆ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಕೆಲವೊಂದಿಷ್ಟು ಭಾಗಗಳನ್ನು ನೋಡ್ಬೋದು. ಹಾಗೆ ಅದೊಂದು ಪರಮಾದ್ಭುತ, ದೇವರ ಪರಮಾದ್ಭುತವಾದ ದರ್ಶನವನ್ನ ಅರ್ಜುನ ಇಲ್ಲಿ ಮಾಡ್ತಾ ಇದ್ದಾನೆ. ಕಿರೀಟಿನಂ, ಕಿರೀಟಧಾರಿಯಾಗಿರುವಂತಹ, ಗದಿನಂ, ಗದಾಧಾರಿಯಾಗಿರುವಂತಹ, ಚಕ್ರಿಣಂ, ಚಕ್ರಧಾರಿಯ ಚ ಮತ್ತು ಚಕ್ರಿಣಂ, ಚಕ್ರಧಾರಿಯಾಗಿರುವಂತಹ, ಸರ್ವತಃ ಎಲ್ಲಾ ಕಡೆಯಿಂದಲೂ ತೇಜೋರಾಶಿಂ ಅಥವಾ ತೇಜೋರಾಶಿಂ, ತೇಜಸ್ಸಿನ
ಒಂದು ಸಮೂಹದಂತೆ ಇರುವ ಸ ಮತ್ತು ದೀಪ್ತಿವಂತಂ ಹೊಳೆಯುತ್ತಿರುವಂತಹ ಸಮಂತಾತ್ ಎಲ್ಲಾ ಕಡೆಯಿಂದಲೂ ಕೂಡ ದುರ್ನಿರೀಕ್ಷಂ ನೋಡಲು ಅಸಾಧ್ಯವಾಗಿರುವಂತಹ ದುರ್ನಿರೀಕ್ಷಂ ಅಂದ್ರೆ ನೋಡಲು ಅಸಾಧ್ಯವಾಗಿರುವಂತಹ ಆ ದೀಪ್ತ ಅನಲ ಅರ್ಕದ್ಯುತಿಂ ಹೊಳೆಯುತ್ತಿರುವಂತಹ ಅಗ್ನಿ ಅಥವಾ ಪ್ರಕಾಶಮಾನವಾದಂತಹ ಅಗ್ನಿ ಸೂರ್ಯ ಅನಲ ಅಂದ್ರೆ ಅಗ್ನಿ ಅರ್ಕ ಅಂದ್ರೆ ಸೂರ್ಯ ಇವರ ದ್ಯುತಿ ಕಾಂತಿಯಂತೆ ಕಾಂತಿ ಇರುವಂತಹ ಒಂದು ಅಗ್ನಿಯ ಬೆಳಕಿಗೂ ಒಂದು ಲಿಮಿಟೇಷನ್ಸ್ ಇದೆ. ಸೂರ್ಯನ ಬೆಳಕಿಗೂ ಲಿಮಿಟೇಷನ್ಸ್ ಇದೆ. ಸೂರ್ಯ ಇಲ್ಲಿ ಬೆಳಕು ಕೊಡ್ತಾ ಇದ್ದಾನೆ ಅಂದ್ರೆ ಮತ್ತೊಂದು ಪ್ರದೇಶದಲ್ಲಿ ಬೆಳಕಿರೋದಿಲ್ಲ. ಸೂರ್ಯನ ಕಾಂತಿ ಇರೋದಿಲ್ಲ, ಕತ್ತಲೆ ಆಗಿರುತ್ತೆ. ಭಗವಂತನಿಗೆ ಹಾಗೊಂದು ಪರಿಮಿತಿ ಅಂತಿಲ್ಲ, ಅಪ್ರಮೇಯ ಎಲ್ಲ ಕಡೆಯಲ್ಲೂ ಕೂಡ ಬೆಳಗ್ತಾ ಇದ್ದಾನೆ. ಅದಕ್ಕೆ ಅಗ್ನಿ ಮತ್ತು ಸೂರ್ಯ ಅಂತ ಕೂಡ್ಲೆ ಅಗ್ನಿಗೂ ಯಾವತ್ತು ಎಷ್ಟೇ ಉಳಿದ್ರು ಕೂಡ ಅಗ್ನಿ ಕೊನೆಗೆ ಒಂದು ದಿವಸ ನಂದು ಹೋಗ್ಲೇಬೇಕು. ಎಷ್ಟೇ ಸುಟ್ಟರೂ ಕೂಡ ಸೂರ್ಯ ತನ್ನ ಪ್ರಕಾಶವನ್ನ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ಬಿಡುತ್ತಾನೆ. ಇಲ್ಲಿ ಪ್ರಕಾಶ ಮರೆಮಾಚಿ ಬಿಡುತ್ತಾನೆ. ಆದ್ರೆ ಭಗವಂತನ ಪ್ರಕಾಶ ಆ ರೀತಿ ಆದದ್ದಲ್ಲ. ನಿರಂತರವಾಗಿ ಒಂದೇ ಸಂದರ್ಭದಲ್ಲಿ ಎಲ್ಲಾ ಕಡೆಗೂ ಬೆಳಕನ್ನು ಕೊಡ್ತಕ್ಕಂಥ ಪ್ರಕಾಶ. ಅಪ್ರಮೇಯಂ ಲೆಕ್ಕಕ್ಕೆ ಸಿಗದಂತಹ ನಿನ್ನನ್ನು ಅಹಂ ಪಶ್ಯಾಮಿ ನಾನು ನೋಡುತ್ತಿದ್ದೇನೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ.